ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿಯಾಗೋ ಮುನ್ಸೂಚನೆ ಸಿಗ್ತಾ ಇದೆ. ಸರ್ಕಾರಕ್ಕೆ 2.5 ವರ್ಷವಾಗ್ತಿದ್ದಂತೆ ಡಿಕೆಶಿ ಬಣ ಅಖಾಡಕ್ಕಿಳಿದಿದೆ. ಕುರ್ಚಿ ಕಿತ್ತಾಟ ನಡೀತಾ ಇರೋ ಹೊತ್ತಲ್ಲೇ ಡಿಕೆಶಿ ಬೆಂಬಲಿತ ಶಾಸಕರು ದಿಲ್ಲಿಗೆ ಹಾರಿದ್ದಾರೆ. ಪರ್ಮನೆಂಟ್ ಆಗಿರಕ್ಕೆ ಆಗಲ್ಲ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್. ನಮಗೆ 5 ವರ್ಷ ಸರ್ಕಾರ ಮಾಡಿ ಅಂತ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅವರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. ಅವ್ರ ಹಣೆಯಲ್ಲಿ ಬರೆದಂತೆ ಎಲ್ಲ ಬದಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರೈಕೆ ಆಗುತ್ತಲೇ ದಿಢೀರ್ ಬೆಳವಣಿಗೆಗಳು ಕಾಣುತ್ತಿವೆ. ಸದಾಶಿವನಗರದ ಡಿಕೆ ಬ್ರದರ್ಸ್ ಮನೆಯಲ್ಲಿ ರಾಜಕೀಯ ಭವಿಷ್ಯ ರೂಪುಗೊಳ್ಳುತ್ತಿದೆ. ಅಧಿಕಾರ ಹಂಚಿಕೆ ಸೂತ್ರದಡಿ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡಲೇಬೇಕೆಂದು ಡಿಕೆ ಶಿವಕುಮಾರ್ ಆಪ್ತ ಬಳಗದ ವಾದ. ಆದರೆ ಸಂಪುಟ ಪುನರಚನೆ, ಅಧಿಕಾರ ಹಸ್ತಾಂತರ, ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಯಾವುದೇ ವಿಷಯದ ಬಗ್ಗೆಯೂ ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಸ್ಪಷ್ಟ ನಿರ್ಧಾರ ಪ್ರಕಟಿಸಿಲ್ಲ. ಇದರ ನಡುವೆಯೇ ಇವತ್ತಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಭರ್ತಿಯಾಗಿದೆ. ಇದೇ ಕಾರಣಕ್ಕೂ ಏನು ಮಾಜಿ ಸಂಸದ ಡಿಕೆ ಸುರೇಶ್ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ತಪ್ಪುವ ನಾಯಕ ಅಲ್ಲ ಎನ್ನುವ ಮೂಲಕ ಅಧಿಕಾರ ಬದಲಾವಣೆಯ ವಿಚಾರದಲ್ಲಿ ಕೊಟ್ಟ ಮಾತಿನ ಅಸ್ತ್ರ ಪ್ರಯೋಗಿಸಿದ್ರು. ನಾವು ಕೊಟ್ಟ ಮಾತಂತೆ ಮಾನ್ಯ ಮುಖ್ಯಮಂತ್ರಿಗಳು ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಅವರೇನು ಮಾತು ಕೊಡ್ತಾರೆ ಆ ಮಾತಿನಂತೆ ನಡ್ಕೋತಾರೆ. ಯಾವಾಗ ಡಿಕೆ ಸುರೇಶ್ ಇಂಥದ್ದೊಂದು ಮಾತನ್ನ ಬಹಿರಂಗವಾಗಿ ಹೇಳಿದ್ರು, ಇದೆಲ್ಲವೂ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಹೇರುತ್ತಿರುವ ಒತ್ತಡ ಎಂದು ವಿಶ್ಲೇಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಈ ಮಾತು ಹೇಳಿದ ನಂತರ ಬಂಡೆ ಅಣ್ಣತಮ್ಮರು ಸರಿಸುಮಾರು 3 ಗಂಟೆಗಳ ಕಾಲ ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಯಲ್ಲಿ ಕುಳಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಅವರು ಚರ್ಚೆ ಮುಗಿಸಿ ಮನೆಯಿಂದ ಹೊರಬರುವ ವೇಳೆಗೆ ಕಾಂಗ್ರೆಸ್ ಶಾಸಕರ ಒಂದು ತಂಡ ದೆಹಲಿಗೆ ಹಾರಲು ವಿಮಾನ ಹತ್ತಿ ಕೂತಿತ್ತು. ಆದರೆ ಯಾವಾಗ ಶಾಸಕರ ದೆಹಲಿ ಪ್ರಯಾಣ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತೋ ಆಗಲೇ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಿದ್ದ ಸಚಿವ ಚಲುವರಾಯಸ್ವಾಮಿ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಕೃಷಿ ಇಲಾಖೆ ಕೆಲಸಕ್ಕಾಗಿ ನಾನು ಹಾಗೂ ಶಾಸಕ ರವಿಕುಮಾರ್ ದೆಹಲಿಗೆ ಬಂದಿದ್ದೇವೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ದೊಡ್ಡ ಸುದ್ದಿಯಾಗಿದೆ. ಸಚಿವ ಚಲುವರಾಯಸ್ವಾಮಿ ಅವರು ಯಾರ್ಯಾರು ಬಂದಿದ್ದಾರೆ, ಯಾರೋ ಶಿವಣ್ಣ, ಶ್ರೀನಿವಾಸು, ನೆಲಮಂಗಲ ಅವರೆಲ್ಲ ಹೋಗೋರೆ ಅಂತ ಬಂದೈತೆ ಅಂತಿದ್ರು. ಅವ್ರಿಗೆ ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವುದೋ ಒಂದು ಇಶ್ಯೂಗೋಸ್ಕರ ಬಂದಿದ್ದೀನಿ. ಸಚಿವ ಚಲುವರಾಯಸ್ವಾಮಿ ಹಾಗೂ ಶಾಸಕ ಗಣಿಗ ರವಿ ಏನೇ ಸ್ಪಷ್ಟನೆ ನೀಡಿದರೂ ಕಾಂಗ್ರೆಸ್ನಲ್ಲಿ ಎದ್ದಿರುವ ಅನುಮಾನಗಳು ದೂರವಾಗಿಲ್ಲ. ಯಾಕಂದ್ರೆ ಭಾನುವಾರದೊಳಗೆ ದೆಹಲಿಗೆ ಹೋಗಲು ಕಾಂಗ್ರೆಸ್ನಲ್ಲಿ ಮತ್ತೊಂದು ಟೀಮ್ ರೆಡಿಯಾಗಿದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ಮತ್ತೊಂದು ಟೀಮ್ ದೆಹಲಿಗೆ ಹೋಗಲಿದೆ. ಆ ಟೀಮ್ನಲ್ಲಿ ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್, ಕದಲೂರು ಉದಯ್, ಎನ್ ಶ್ರೀನಿವಾಸ್ ಹಾಗೂ ಎಂಎಲ್ಸಿ ದಿನೇಶ್ ಗುಳಿಗೌಡ ಇರಲಿದ್ದಾರೆ. ಎಚ್.ಸಿ. ಬಾಲಕೃಷ್ಣ ನೇತೃತ್ವದಲ್ಲಿ ಇದೇ ಭಾನುವಾರ ದೆಹಲಿಗೆ ಹೋಗುತ್ತೇವೆ ಅಂತಿದ್ದಾರೆ ಇಕ್ಬಾಲ್ ಹುಸೇನ್. ಹೀಗೆ ಸರ್ಕಾರದ ಅರ್ಧ ಅವಧಿ ಮುಕ್ತಾಯವಾಗುತ್ತಲೇ ಡಿಕೆ ಶಿವಕುಮಾರ್ ಬಣ ತಮ್ಮ ನಾಯಕನ ಪರವಾಗಿ ಹಕ್ಕು ಕೇಳಲು ಮುಂದಾಗಿದೆ. ಇವೆಲ್ಲ ಹೀಗೆ ನಡೆಯುತ್ತಿರುವಾಗಲೇ ಚಾಮರಾಜನಗರ ಪ್ರವಾಸದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸ್ಪಷ್ಟ ಉತ್ತರ ನೀಡಿದ್ದಾರೆ. 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಸರ್ಕಾರ ಮಾಡಿ ಅಂತ ಇದ್ದಾರೆ. ನವೆಂಬರ್ ಕ್ರಾಂತಿ ಅಂತಿದ್ರು ಸರ್. ನವೆಂಬರ್ 21 ಯಾವ ಕ್ರಾಂತಿ ಅಂತ ಹೇಳಿದ್ರು? ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ. 5 ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಇದೇನೇ ಇದ್ದರೂ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಹಳೆ ಇನ್ನೂ ನಿಂತಿಲ್ಲ. ಅಧಿಕಾರ ಹಸ್ತಾಂತರ ಮಾಡಿಸಬೇಕು ಎಂಬ ಒತ್ತಡ ಹೇರಲು ಡಿಕೆಶಿ ಬಣ ಮುಂದಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಆದರೆ ಇದರಲ್ಲಿ ಕೆಲವರು ಧೈರ್ಯದಿಂದ ಮುನ್ನುಗ್ಗುವುದೋ ಬೇಡವೋ ಎಂಬ ಗೊಂದಲದಲ್ಲಿರುವಂತೆ ಭಾಸವಾಗುತ್ತಿದೆ. ಅದೇನೇ ಇದ್ದರೂ ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ಚಟುವಟಿಕೆಗಳಿಗೆ ಹೈಕಮಾಂಡ್ ಯಾವ ರೀತಿಯ ಮದ್ದೆರೆಯುತ್ತದೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.